ಒಳಗೆ ಬರಲು ತಡ ಎನ್ನಕ್ಕೆ ಕಿಟಕಿಲೇ ನಾ ಕಾದೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಯಾರೋ ಕನಸಲ್ಲಿ ಯಾರೂ ಇರದಾಗ ನನ್ನವಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ. ಬರೀ ಇಂಥದೆಯ. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಹುರಿದು ರೋಸ್ಟ್ ಮಾಡೋಕೆ ಹೋಗ್ತಿರೋದು ಯಾರ ಮೇಲಪ್ಪ ಅಂದರೆ, ಒನ್ಸ್ ಅಗೈನ್ ದಿನ ಕಳೀತಾ ಕಾಂಗ್ರೆಸ್ ಗಿಡದ ಥರ ಎಷ್ಟು ಕಿತ್ತಾಕಿದ್ರೂ ಮತ್ತೆ ಹುಟ್ಕೋತಾನೆ ಇರೋ ಕೆಲವು ಬಟ್ಟೆ ಬಿಚ್ಚೋ ರೀಲ್ಸ್ ಕ್ರಿಯೇಟರ್ಸ್ಗಳ ಮೇಲೆ. ಸೊ ಮತ್ತ್ಯಾಕ್ ತಡ, ಈ ಬಟ್ಟೆ ಬಿಚ್ಚೋ ಬೋಳಿ ಮಕ್ಳಿಗೂ ಸರಿಯಾದ ಬಟ್ಟೆ ಹಾಕ್ಸೋಣ ಬನ್ನಿ. ಎಲ್ಲ ಸಿನಿಮಾಗಳಲ್ಲೂ ಒಬ್ನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ, ಅದನ್ನೋ ಅಡ್ಡಾದಲ್ಲಿ ಲವ್ ಅನ್ನೋ ಲಾಂಗು ಹಿಡಿದು ನನ್ನ ಟ್ಯಾಕ್ ಮಾಡ ಬ್ರೋ, ಸಿಮೆಂಟ್ ಸಾಕಾಯ್ತಿಲ್ಲ, ಇನ್ನೊಸಿ ಹಾಕು ಬ್ರೋ. ಇನ್ನೊಂದು ಮೂಟೆ ಎತ್ಕೋಬಾ ಬ್ರೋ, ಸಾಕಾಯ್ತಿಲ್ಲ. तू समझा नहीं. ಲೈಕು ಫಾಲೋವರ್ಸ್ಗೋಸ್ಕರ ಈ ಥರ ಮೈ ತೋರಿಸ್ಕೊಂಡು ವಿಡಿಯೋ ಮಾಡೋಳನ್ನ ಪೋರಿ ಅನ್ನಲ್ಲ, ಚಪರಿ ಅಂತಾರೆ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂನು ಅನ್ನಲ್ಲ, ಉಹುನು ಅನ್ನಲ್ಲ. ಬೈಕು ಕಾರು ಬರ್ತವೆ, ಸೈಡ್ಗೆ ಹೋಗು ಕೆಪ್ರದುಲ್ಲೆ. ಬ್ರೋ ನೋ ಬಾಲು ಬ್ರೋ, ನೋ ಬಾಲು ಬ್ರೋ. ನೀವೇನು ಬ್ರೋ ನೋ ಬಾಲ್ ಹಾಕ್ಬಿಟ್ಟು ಇವಾಗ ಹಿಂಗಂದ್ರೆ? ಥೋ ಸಾರಿ ಫ್ರೆಂಡ್ಸ್, ಅದು ನಾನು ಕ್ರಿಕೆಟ್ ಆಡ್ತಿದ್ದೆ. ನನ್ನ ತಮ್ಮ 15 ರೆಕಾರ್ಡ್ ಮಾಡೋನು. ಇಲ್ಲ ಯಾವನವನು ಸ್ಕ್ರಿಪ್ಟ್ ಬರ್ದವನು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಕೂಡಿ ಇಟ್ಕೊಂಡೇ ಇಟ್ಕೋತಾರೆ ಬುಡುವಾಕೋ. ನಮ್ಮ ಸಿಂಗಲ್ ಹುಡುಗರು ನಿಂದು ಆ ಸೋನುಗೌಡ ಅದು ಇಬ್ರದ್ದು ಒಳ್ಳೆ ಕ್ಷಣಗಳನ್ನ ಕೂಡಿಟ್ಕೊಂಡು ಅವಾಗವಾಗ ಅವ್ರ ತಮ್ಮನಿಗೆ ಕೆಲಸ ಕೊಡ್ತಾ ಇರ್ತಾರೆ. ಜನ್ಮಕ್ಕೆ ಹೋಗೋ. ಮಡಿಲಲ್ಲಿ ಮಗುವಾದೆ. ಅಕ್ಕನಿಗೆ ಕೋಲನ್ನ ಚೆನ್ನಾಗಿ ಸವರಿ ಅಭ್ಯಾಸ ಆಗಿದೆ ಅನ್ಸುತ್ತೆ. ಇರ್ಬೋದು ನಮಗೆಲ್ಲ ಗೊತ್ತಾಗೋಯ್ತು. ಮಧು, ನಾನು 3ನೇ ಕ್ಲಾಸ್ಗೆ ಗಾಡಿ ಓಡಿಸೋದು ಕಲ್ತ್ಕೊಂಡೆ ಗೊತ್ತಾ? ನೀನು 3ನೇ ಕ್ಲಾಸ್ಗೆ ಗಾಡಿ ಓಡಿಸೋದು ಕಲ್ತಿದ್ಯಾ, ಓಕೆ. ಆದರೆ ದಯ್ಯ ಬೆಳೆದಂಗೆ ಬೆಳೆದಿದ್ಯಾ, ಬಟ್ಟೆ ಹೆಂಗಾಕ್ಬೇಕು ಅನ್ನೋದೇ ಸರಿಯಾಗಿ ಕಲ್ತಿಲ್ವೇ. ಇಮೋಷನಲ್ ಡ್ಯಾಮೇಜ್. ನಿಮ್ಗೊಂದು ಲೋಕ ಹೇಳ್ತೀನಿ ಬಿಡಿಸ್ಬೇಕು. ಲಂಗ ಎತ್ತಿದ್ರೆ ಕೂದಲು ಕಾಣಿಸುತ್ತೆ, ಕೂದಲು ಎತ್ತಿದ್ರೆ ಸಾಮಾನು ಕಾಣಿಸುತ್ತೆ. ಏನು ಡಬಲ್ ಮೀನಿಂಗ್ ಎಲ್ಲ ಯೋಚನೆ ಮಾಡಬಾರ್ದು. ಯವ್ವಾ ತಾಯಿ, ಡೈರೆಕ್ಟಾಗಿ ಹೇಳ್ಬಿಡು ಸಾಮಾನು ಅಂತ. ಹೇಳ್ತಿರೋದೇ ಡಬಲ್ ಮೀನಿಂಗು, ಅಂಥದ್ರಲ್ಲಿ ಡಬಲ್ ಮೀನಿಂಗ್ ತಿಳ್ಕೊಬೇಡಿ ಅಂತ ಶೋಗಳು ಬೇರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಓದೋ ಟೈಮಲ್ಲಿ ಓದಬೇಕು, ಮಾಡೋ ಟೈಮಲ್ಲಿ ಮಾಡಬೇಕು. ಅದು ಬಿಟ್ಟು ಓದೋ ವಯಸ್ಸಲ್ಲಿ ಇನ್ಸ್ಟಾಗ್ರಾಮಿಗೆ ಅಡಿಕ್ಟ್ ಆದರೆ ಹಿಂಗಾಗ್ತಾವೆ ನೋಡ್ರಪ್ಪ. ಆ ಹುಡುಗಿಗೆ ಹೇಳಿ ಯೂಸ್ ಇಲ್ಲ, ಅವ್ರ ಅಪ್ಪ ಅಮ್ಮನಿಗೆ ಮೊದಲುಗಿಬೇಕು. ಅವಳನ್ನ ಯೂಸ್ ಮಾಡ್ಕೊಂಡು ಇವ್ರು ದುಡ್ಡು ಮಾಡ್ಕೋತಾವ್ರೆ, ಅದು ಆನ್ಲೈನ್ ಪ್ರಮೋಷನ್ನಿಂದ. ಇಂಥವ್ರನ್ನೇ ನಮ್ಮ ಜನ ಫಾಲೋ ಮಾಡ್ತಾರೆ. ಅದಕ್ಕೆ ಹೇಳೋದು ಗುರು, ಜನ ಮರುಳೋ ಜಾತ್ರೆ ಮರುಳೋ ಅಂತ. ಜಾನು, ನಿನ್ಗೇನು ಬೇರೆ ಕೆಲಸನೇ ಇಲ್ವಾ? ಯಾಕೆ ಯಾವಾಗ ನೋಡಿದ್ರು ಬರೀ ನಂದು ಹಿಡ್ಕೊಂಡು ಕೂರ್ತೀಯ?
ಅಲ್ಲ ನಾನು ಇಂದು ನೈಟ್ ಮಾತ್ರ ತಾನೇ ಇಟ್ಕೊಳ್ಳೋದು. ಇವನ್ ಯಾರು ಗುರು ಗಂಡು ಮುತ್ತ ಇದೆ? ಅವಳೇನೋ ಡಬಲ್ ಮೀನಿಂಗ್ ಯೋಚನೆ ಮಾಡಬೇಡಿ ಅಂದ್ಕೊಂಡು ಸಾಮಾನು ಲಂಗ ಅಂದ್ಕೊಂಡೇ ವಿಡಿಯೋ ಮಾಡ್ತಾಳೆ. ಇವನು ಯಾವುದೋ ಚಾನಲ್ ಓಪನ್ ಮಾಡ್ಕೊಂಡು ಬರೀ ನಂದು ಹಿಡ್ಕೋ ನಿಂದು ಹಿಡ್ಕೋ ಅಂತ ಅವನೇ. ನಿಂಗೆ ದಮ್ ಇದ್ರೆ, ಧೈರ್ಯ ಇದ್ರೆ, ತಾಕತ್ ಅನ್ನೋದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ ಕ್ರಶ್ನ ಟ್ಯಾಗ್ ಮಾಡಿ ನೋಡೋಣ. ಇನ್ಸ್ಟಾಗ್ರಾಮಲ್ಲಿ ಇದೊಂದು ಹೊಸ ದಂಧೆ ನೋಡ್ರಪ್ಪ. ಈ ಟೆಕ್ ಚಾನಲ್ ಅವರು ನಿಮ್ಮದು ಯಾವ ಮೊಬೈಲು ಕಮೆಂಟ್ ಮಾಡಿ ಲವಡ ಮಾಡಿ DM ನಿಮಗೆ ಡೈರೆಕ್ಟಾಗಿ ಬರುತ್ತೆ ಅಂತ ಬಡ್ಕೋತಾಳೆ. ಇವಳು ನೋಡಿದ್ರೆ ಕೃಷ್ಣ ಟ್ಯಾಗ್ ಮಾಡಿ ದಮ್ಮಿದ್ರೆ ಅಂತ ಬಡ್ಕೋತಾವಳೆ. ಈ ವಿಡಿಯೋಗೆ ಬರೋಬ್ಬರಿ 23,000 ಕಮೆಂಟ್ ಬಂದಿದ್ದಾವೆ. ಅಂದರೆ 23,000 ಜನ ನಿರುದ್ಯೋಗಿಗಳವ್ರೆ ಅಂತ ಆಯಿತು. ಕಾಮೆಂಟ್ ಹಾಕೋ ಚೈಲ್ಡ್ ಬಡ್ಡಿವಾ ಇಲ್ಲಿ ಕೇಳಿ. ಅದು ಏನಕ್ಕೆ ಹಾಕಿ ಕಮೆಂಟ್ ಮಾಡಿ ಅಂತವೆ ಅಂತ ಅಂದರೆ, ಇನ್ಸ್ಟಾಗ್ರಾಮ್ ಆಲ್ಗರಿದಮಲ್ಲಿ ಕಮೆಂಟ್ ಜಾಸ್ತಿ ಬಂದಷ್ಟು ಆ ರೀಲ್ಸು ಬೂಸ್ಟ್ ಆಗುತ್ತೆ ಆ್ಯಂಡ್ ಅವ್ರ ಪ್ರೊಫೈಲ್ ಅಥವಾ ವೀಡಿಯೋಸ್ ವೈರಲ್ ಆಗುತ್ತೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಅವ್ರ ಫಾಲೋವರ್ಸ್ ಮಾಡ್ಕೊಳಕ್ಕೆ ದಮ್ ಇದ್ರೆ ಲೌಡ ಇದ್ರೆ ಅಂತ ಹೇಳ್ತವೆ. ಅದನ್ನ ನೋಡಿದ ನಮ್ಮ ಸತ್ತ ಪ್ರಜೆಗಳು ದಮ್ಮು ತಾಕತ್ನ ಕಾಮೆಂಟಲ್ಲಿ ತೋರ್ಸಕ್ಕೆ ಹೋಗವ್ರೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಿನ್ ಜನ್ಮಕ್ಕೆ ಹೋಗೋ. ಫಸ್ಟು ವಿಡಿಯೋ ನೋಡ್ಕೊ ಬನ್ನಿ. ಫಸ್ಟು ಹಲ್ಲು ಉಜ್ಕೊಂಡು ಬನ್ನಿ. ಬಾ ಬಂದು ನನ್ನ ಶರ್ಟು ಕೇಳು ಬಾ. ಗುರು ನಿಂಗೆ ಬೆಳೆದವ? ನನಗೇನೋ ಅನುಮಾನನಪ್ಪ, ನಿನಗೆ ನಮ್ಮ ರಕ್ಷಕ್ ಬುಲೆಟ್ಗೆ ನಿಜ ಬೆಳೆದವ ಅಂತ. ಬರೀ ಇಂಥದೆಯ. ಯಾಕೆ ನೀನು ಶಬರಿಮಲೆಗೆ ಹೋಗಲ್ಲ ಅಂತ? ನನಗದೆಲ್ಲ ಇಂಟ್ರೆಸ್ಟ್ ಇಲ್ಲ. ಅಂದ್ರೆ ನಿಂಗೆ ದೇವ್ರ ಮೇಲೆ ನಂಬಿಕೆ ಇಲ್ವಾ? ಯಾರು ದೇವ್ರ? ಮತ್ತೆ ಹಣೆ ಕುಂಕುಮ ಏನು ತರೆಯೋಕಿಟ್ಟಿದ್ಯಾ ಗುರು? ಇಮೋಷನಲ್ ಡ್ಯಾಮೇಜ್. ಜೋಳ ಬಿಡಿಸೋಕೆ ಅಂತಲೇ ಒಂದು ಮಿಷಿನ್ ಬಂದಿದೆ ಕಣ್ರಪ್ಪ ಮಾರ್ಕೆಟ್ಗೆ. ಇದೇನಾದರೂ ಒಂದು ಸಲ ಆನ್ ಮಾಡಿದ್ರೆ 100 ಟನ್ ಜೋಳ ಬೇಕಿದ್ರೂ ಒಂದೇ ಸಲ ಬಿಡಿಸ್ಬೋದು. ಯಾವುದು ಅಂತೀರಾ? ನೋಡ್ರಪ್ಪ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಸೊ ಗೈಸ್, ಒಂದು ಹುಡುಗಿ 5 years ಲವ್ ಮಾಡ್ಕೊಂಡಿದ್ದಾರೆ ಆನ್ಲೈನ್ ಅಲ್ಲಿ. 3 ಬಿಟ್ ರಂಡೇರ ಮನ್ಯಾಗ ಯಾರು ಕೇಳೋರು ಹುಡುಗಿ ಕೇಳಿದಾನೆ, ಸುಮಾರು ಸಲ ಕೇಳಿದಾನಂತೆ ಫೋಟೋ ಕಳ್ಸು, ನೀನ್ ಫೋಟೋ ಕಳ್ಸು ನೋಡ್ಬೇಕು ಅಂತ. ಅಂದ್ರೆ ಹುಡುಗಿ ಫೋಟೋ ಯಾವುದೇ ಕಾರಣಕ್ಕೂ ಕಳ್ಸಿಲ್ಲ ಅಂತ ಮೆಸೇಜ್ ಇಲ್ದಿರ ಇರ್ಬೇಕು ಫೋನಲ್ಲಿ. ಇವಾಗ ನಾನು ಕಳ್ಸಿರೋದು ಶಿಲ್ಪ ಫೋನ್ ಇಂದ. ಹುಡುಗ ಸ್ಟ್ರಾಂಗ್ ಆಗಿ ಕೇಳಿದಾನೆ, ನೀನ್ ಫೋಟೋ ಕಳ್ಸಿದ್ರೆ ನಮ್ ಲವ್ ಟ್ರ್ಯಾಕ್ ರೆಡಿ ಇದೆ, ಇಲ್ಲಾಂದ್ರೆ ಇಲ್ಲ, ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳಿದಂತೆ. ನಮ್ಮನ್ ಏನೋ ಹುಡುಗಿ ಸೀರಿಯಸ್ ಆಗ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡು ಫೋಟೋ ಕಳ್ಸಿದಂತೆ. ಫೋಟೋ ನೋಡಿದ ತಕ್ಷಣ ಹುಡುಗ ಬ್ರೇಕಪ್ ಮಾಡ್ಕೊಂಡಿದ್ದಾನೆ. ಎಂತಿಗ ಕುಸ್ಕೊಂಡ್ಬಂದಿತ್ತ ಏನ್ ಬ್ರೇಕಪ್ ಮಾಡ್ಕೊಂಡಿದ್ದಾನೆ ಅಂತ ನಂಗಾದ್ರೆ ಗೊತ್ತಿಲ್ಲ. ಒಂದ್ಸಲ ಫೋಟೋ ಹಾಕ್ತೀನಿ, ಒಂದ್ಸಲ ನೋಡಿ ನೀವು. ಅದೇ ಇವಾಗ ಬಂತು. ಇಕ್ಕೋ ಇವಾಗ ಸೇಮ್ ನಿಂತರನೇ ಅಲ್ವಾ? ಬಾಗ್ಲು ಊರ್ ಬಾಗ್ಲಾಗಿದೆ. ದೊಡ್ಡ ಡಗಾರ ಇದ್ದಂಗೆ ಡಗಾರ. ಎಲೆನೇ ಕಟ್ಟೋಕಾಗಿರೋ ಆಸ್ತಿ ನೀವಿರುವಾಗ ನಂಗಿದೆಲ್ಲ ಯಾಕೆ? ಮೆಕ್ಕೆಜೋಳದ ಹೊಲದಲ್ಲಿ ರೀಲ್ಸ್ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಕುರಿ ಹಾಲಿಗೆ ನೊರೆ ಜಾಸ್ತಿ, ನಮ್ಮ ಕುರುಬರ ಮನಸ್ಸಲ್ಲಿ ಪ್ರೀತಿ ಜಾಸ್ತಿ. ಇನ್ಸ್ಟಾಗ್ರಾಮ್ ತುಂಬಾ ನಿನ್ನಂತ ಚಪ್ರಿಗಳು ಜಾಸ್ತಿ. ಏನಂತೀರಾ? ಅಷ್ಟೇ. ಮುಳ್ಳಿಂದು ತಪ್ಪಿಲ್ಲ, ಕಾಲಿಂದು ತಪ್ಪಿಲ್ಲ, ದಾರಿದು ತಪ್ಪಿಲ್ಲ. ಮುಳ್ಳಿಂದು ತಪ್ಪಿಲ್ಲ, ಕಾಲಿಂದು ತಪ್ಪಿಲ್ಲ. ಅವತ್ತು ರಾತ್ರಿ ನಿಮ್ಮ ಅಪ್ಪಂದು ತಪ್ಪಾಗಿದೆ ಅಷ್ಟೇ. ಪತ್ರ ಬರೆಯವ್ವ ಅಂದ್ರೆ ಅವ್ನು ಯಾರೋ ತಾಯಿ ಬೆಟ್ಟಪ್ಪಂಗ್ ಬುಕ್ನೇ ಬರ್ದವಳಲ್ಲ. ಹಾಯ್ ಅಂಕಲ್. ಬೇಜಾರಾಗ್ತಿದ್ಯಾ? ಹೌದಾ ಅಂಕಲ್, ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಏನ್ ಮಾಡೋದು? ಇಬ್ರು ಸೇರಿ ಮೆಜೆಸ್ಟಿಕ್ ಅಲ್ಲಿ ಯಾರ್ದಾರು ಶೆಂಟ್ ಹರಿಯಕ್ ಹೋಗ್ರಿ. ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಚಿಕ್ಕದ ಹಾಟ್ ಅಂತ, ನನ್ನ ಭಾಷೆ ತುಳು ಭಾಷೆಯಲ್ಲಿ ಹೇಳ್ತಾರೆ ಕೋರಿದ ಕೊಟ್ಟೆ ಅಂತ, ಬಟ್ ಕನ್ನಡ ಭಾಷೆಯಲ್ಲಿ ಎಂತ ಬೀಜ. ಎಲ್ರು ತಿಂತಾರೆ ಒಡೆ, ನೀನೊಬ್ಬ ದೊಡ್ಡ ಸೆಡೆ. ಪಂಚಮಿಗ್ ಮಾಡ್ತಾರೆ ಉಂಡಿ, ಪಂಚಮಿಗ್ ಮಾಡ್ತಾರೆ ಉಂಡಿ, ನೀನ್ ದೊಡ್ಡ ರಂಡಿ. ಸೂಪರ್ ಅಲ್ಲ,
ಈಗ ಹೆಣ್ಮಕ್ಳು ಕಷ್ಟಪಟ್ಟು ಹುಡುಕಿ ಮದುವೆ ಯಾಕಾಗ್ತಾರೋ ಗೊತ್ತಿಲ್ಲ. ಕೊನೆಗೆ ಅವ್ರಿಗೆ ಹೆಂಡತಿ ಬಿಟ್ಟು ಪ್ರಪಂಚದಲ್ಲಿ ಎಲ್ಲ ಹೆಣ್ಮಕ್ಳು ಚೆನ್ನಾಗಿ ಕಾಣ್ತಾರೆ. ಯಾಕೋ ಬರೀ ಗಂಡೈಕ್ಲೆ ಆ ಥರ ಮಾಡ್ತಾರ, ಹೆಣ್ಮಕ್ಳು ಯಾರು ಮಾಡೋದೇ ಇಲ್ವಾ? ಇದಕ್ಕೆ ನಮ್ಮ ಉಪ್ಪಿಯವರು ಜಮಾನ್ದಲ್ಲೇ ಒಂದು ಡೈಲಾಗ್ ಹೊಡೆದಿದ್ರು. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ. ನಿಜ ಹೇಳು, ನನ್ನ ಲವ್ ಮಾಡ್ತಿದ್ಯಾ? ಹೇಳು. ಮುಖ ನೋಡ್ತಿದ್ಯಾ? ತಾಳಿ ಕಟ್ಟು. ಹೆಣ್ಣು ನಿನಗ್ ತಾಳಿ ಕಟ್ಟಿನ ಅಂದ್ ರಾತ್ರಿ ಹೊತ್ತೇನ್ ವೆಲ್ಡಿಂಗ್ ಮಾಡ್ಲಾ? ಅವನ್ನ ಲವ್ ಮಾಡಿ ನಾನು ಮಾಡ್ಕೊಂಡೆ ಟೈಮ್ ವೇಸ್ಟ್. ನಕ್ಕು ನಾದ್ರೂ ಇನ್ನೊಬ್ಳ ಹತ್ರ ಹೋಗೋನೆ ಹೆಂಗೈತೆ ಅಂತ ನೋಡಕ್ ಎಷ್ಟು. ಅಕ್ಕ ಈ ರೇಂಜ್ಗೆ ನಾಲ್ಗೆ ತೆಗಿತಾವಳೆ ಅಂತ ಅಂದರೆ ಅದೆಷ್ಟು ನೋಡೋಳು ಅಂತ. ಇಷ್ಟೆಲ್ಲ ದೊಂಬರಾಟಗಳನ್ನ ನೋಡಿದ್ಮೇಲೆ ನನಗೆ ಕಾಡೋ ಕಟ್ಟೋ ಕಳೆಯ ಪ್ರಶ್ನೆ, ಈ ಮಕ್ಕಳಿಗೆ ಮನೇಲಿ ಯಾರು ಹೇಳೋರು ಕೇಳೋರು ಇಲ್ವಾ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರಲ್ಲಿ ಕೂಡ ಇದ್ದೀನಿ. ಫಾಲೋ ಮಾಡಿಲ್ಲ ಅಂದರೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಚ್ಚಿ ಬಿಚ್ಚಿ ರಂಡಿಗೆ ಮಚ್ಚಿಲೆ ಹೊಡಿ, ಹುಚ್ಚದ್ದು ಕುಣಿತಾಳ ಗಲ್ಲ ಕಡಿ.